ಆರ್ ಡಿ ಬ್ಲಾಕ್ ಅಧ್ಯಕ್ಷರೇ ಮತ್ತು ಟೌನ್ ಬ್ಲಾಕ್ ಅಧ್ಯಕ್ಷರೇ, ಹಾಗೆ ಎಲ್ಲ ಏನು ಮಾಧ್ಯಮ ಮಿತ್ರರಿಗೆ ಏನು ಹೇಳ್ತಾ ಇದ್ದೀರಿ ಅಂತಂದರೆ, ನಿಮ್ಮ ಪ್ರಚಾರ ಬಹಳ ಮುಖ್ಯ. ನಾವು ಏನಂತಂದರೆ, ನಮ್ಮ ಆದಿನಾರಾಯಣ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿ ಮೊದಲನೇ ಸಭೆ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ಈ ಸಭೆಯನ್ನು ಏನು ಈ ಫೀಲ್ಡಲ್ಲಿ ಮಾಡ್ತೀವೋ ಈ ಸಭೆ ಯಶಸ್ವಿ ಆಗಬೇಕಂತಂದರೆ ನಿಮ್ಮ ಮಾಧ್ಯಮದವರು ಬಹಳ ಮುಖ್ಯ. ಹಾಗೆ ಸಹ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಆಗ ಬರದೇ ಇರತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು, ನಾವು ಏನು ಮಾಡಬೇಕು ಅಂತಂದರೆ, ನಮ್ಮ ಆದಿನಾರಾಯಣ ಮೊದಲನೇ ಸಭೆ ಯಶಸ್ವಿ ಆಗಬೇಕಂದ್ರೆ 20,000 ಹೆಲ್ಮೆಟ್ಗಳು ವಿತರಣೆ ಆಗಬೇಕು ಅಂತಂದರೆ ನಮ್ಮ ಕೆಲಸ ಏನಿರ್ತದೆ, ನಾವಿಲ್ಲಿ ಬಂದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಹೋದ್ವಿ ಅಂತಲ್ಲ. ಈ ಹೆಲ್ಮೆಟ್ 20,000 ಹೆಲ್ಮೆಟ್ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಯೋಜನೆಗಳನ್ನು ರೂಪಿಸ್ಕೊಂಡು ಯಾವ ರೀತಿ ಮಾಡಬೇಕು ಅಂತಂದರೆ, ನಮ್ಮ ಹಳ್ಳಿಯಲ್ಲಿ ಸುಮಾರು ನಮ್ಮ ಹಳ್ಳಿಯಲ್ಲಿ ಒಂದು 100-150 ಇರುತ್ತೆ. ನಾವು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟು ಇದು ಮಾಡಿಬಿಟ್ರೆ ಬರೋದಿಲ್ಲ, ಒಂದು 20-30 ಬರ್ತಾರೆ. ಆ ರೀತಿ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ 30 ಗ್ರಾಮ ಪಂಚಾಯತಿಗಳಲ್ಲಿ ಮನೆ ಮನೆಗೆ ಪ್ರಚಾರ ಮಾಡುವ ಮುಖಾಂತರ ಎಲ್ಲ ಹೆಲ್ಮೆಟ್ಗಳು ನಮಗೆ ಏನು ನಾವು 20,000 ತಂದೇವೆ ಅದನ್ನೆಲ್ಲ ಖಾಲಿ ಆಗಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ನನಗೆ ಯಾಕೆಂತಂದರೆ 10,000 ಜನ ಸೇರೋಷ್ಟೊಳಗೆ ಎಷ್ಟೋ ಅನಿಸುತ್ತೆ. ಅದರಿಂದ ನಮ್ಗೆ 20,000 ಹೆಲ್ಮೆಟ್ ಪ್ರೋಗ್ರಾಮ್ ಆಗಬೇಕಂದ್ರೆ ನಿಮ್ಮ ಟೌನ್ ಇದೆಯಲ್ಲ, ನಿಮ್ಮದು ನಮಗೆ ಬಹಳ ಮುಖ್ಯ ಇರ್ತದೆ. ಇಲ್ಲಿರ್ತಕ್ಕಂಥ ಮುನ್ಸಿಪಲ್ ಕೌನ್ಸಿಲರ್ ಆಗ್ಬೋದು, ಎಲ್ಲರೂ ಕೂಡ ಎಲ್ಲ ಒಂದು ವಾರ್ಡ್ಗಳಲ್ಲಿ ಕೂಡ ಪ್ರಚಾರ ಮಾಡಿ ಯುವಕರಿಗೆ ಬಹಳ ವೇಗವಾಗಿ ಇವತ್ತು ಏನು ನೀವು ಇವತ್ತು ಪ್ರೆಸ್ ಮೀಟಲ್ಲಿ ಕಳಿಸಿದ್ದೀರ, ಆ ಪ್ರೆಸ್ ಮೀಟ್ ನೋಡಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಕೂಡ 10 ಜನಕ್ಕೆ 20 ಜನಕ್ಕೆ ಹೇಳಿ ಅವರು 10, 20, 30 ಜನ ಕರ್ಕೊಂಬಂದು ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ವಿತರಣೆ ಮಾಡ್ತೀವೋ ಅದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ, ಈ ಒಂದು ಮೊದಲನೇ ಸಭೆ ನಾಳೆ 4ನೇ ತಾರೀಕು ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಅದನ್ನು ಕಡೆಯದಾಗಿ ವಿವರವಾಗಿ ನಮ್ಮ ಆದಿನಾರಾಯಣ ಅವರು ಮಾತಾಡ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ಅದು ಈಗಾಗಲೇ ಅದು ಡೇಟ್ ಎಲ್ಲ ಹೇಳ್ತಾರೆ. ಆ ಒಂದು ಯಶಸ್ವಿ ಆಗಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುಖಂಡರುಗಳು, ಪಂಚಾಯಿತಿ ವೇಜ್ ಮುಖಂಡರುಗಳು ಕೂಡ ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಪ್ರೋಗ್ರಾಮ್ ಏನಿದೆ ಅದನ್ನು ಸಾಯಂಕಾಲದಿಂದಲೇ ಪ್ರತಿಯೊಬ್ಬರಿಗೆ ನಮ್ಮ ಬಾಯಲ್ಲಿ ಬಂತಂದರೆ ನಮ್ದು ಹೆಲ್ಮೆಟ್ ಪ್ರೋಗ್ರಾಮ್ ಇದೆ, ಯಾರಿಗೆ ಹೇಳಿದ್ದೀರಿ, ಏನು ಮಾಡಿದ್ದೀರಿ, ಯಾಕೆ ಹೇಳಬೇಕು, ಅವರಲ್ಲಿ ಹೇಳಿದೆ, ಇವರು ಹೇಳಿದೆ, ಎಲ್ಲರಿಗೂ ಪ್ರಚಾರ ಮಾಡಿ ಅದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತಾ, ನೀವು ಇಂಪಾರ್ಟೆಂಟ್, ನಾವು ಸಕ್ಸಸ್ ಆಗಬೇಕಾದ್ರೆ ನಾವು ಇಂಪಾರ್ಟೆಂಟ್ ಎಲ್ಲರಿಗೂ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ನಾವು ಮಾತಾಡೋಕ್ಕೂ ಅವಕಾಶ ಕೊಟ್ಟು ನನ್ನನ್ನು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.